ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಷ್ಟು ದಿನ ಆಗಿತ್ತಲ್ವಾ ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡಿ. ಇವತ್ತಿಂದ ಅನ್ನೋದಕ್ಕಿಂತ ಇನ್ಮೇಲೆ ನಾನು ಸ್ವಲ್ಪ ಸ್ಕಿನ್ ಕೇರ್ ವಿಡಿಯೋಸ್ನ ಜಾಸ್ತಿ ಮಾಡೋದ ಅಂತ ಅನ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಐ ಹೋಪ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸಾರಿ, ಯಾರಾದರೂ ನನ್ನ ಚಾನಲ್ನ ಸ್ಕಿನ್ ಕೇರ್ಗೆ ಅಂತಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟು ದಿನ ವೆಯ್ಟ್ ಮಾಡ್ತಿರೋರಿಗೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಆ್ಯಂಡ್ ಪ್ಲಸ್ ಸಾರಿ ಕೂಡ. ಸೊ ನಾನು ಆದಷ್ಟು ಇನ್ಮೇಲೆ ಕಂಟಿನ್ಯೂಸ್ಲಿ ಸ್ಕಿನ್ ಕೇರ್ ವಿಡಿಯೋಸ್ನ ಮಾಡ್ತೀನಿ. ಸೊ ಇವತ್ತು ಕ್ವಿಕ್ಕಾಗಿ ನಾನು ಯಾವ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಯಾವ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಇನ್ನೊಂದೇನೆಂದರೆ, ನಿಮ್ಮ ಸ್ಕಿನ್ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥ ಪ್ರಾಡಕ್ಟ್ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಮತ್ತು ಆಲ್ ಓವರ್ ನಿಮ್ಮ ಸ್ಕಿನ್ ಹೆಲ್ತ್ನೂ ಕೂಡ ಇದು ಟೇಕ್ ಕೇರ್ ಮಾಡುತ್ತೆ. ಇದು 2 ಫಾರ್ಮಲ್ಲಿ ನಿಮಗೆ ಅವೈಲಬಲ್ ಇದೆ. ಸೊ ಅದು ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ಕೊನೆ ತನಕ ನೋಡಿ. ದೆನ್ ಹಿಯರ್ ಇಸ್ ದ ಪ್ರಾಡಕ್ಟ್. ಇದು ಬಂದು ಟ್ರೆಟಿನಾಯ್ನ್. ಈ ಟ್ರೆಟಿನಾಯ್ನ್ ನಿಮಗೆ ಟ್ರೆಟಿನಾಯ್ನ್ ಕ್ರೀಮ್ 0.025% ಸಿಗುತ್ತೆ. ಇನ್ನೊಂದು 0.050% ಸಿಗುತ್ತೆ. ಬಟ್ ಇದನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟ್ ವಿತ್ ಅ ಲೋ ಡೋಸೇಜ್, ತುಂಬ ಕಡಿಮೆ ಇರೋವಂಥ ಪರ್ಸೆಂಟೇಜ್ನ ತಗೊಂಡು ನಿಮ್ಮ ಸ್ಕಿನ್ನಿಗೆ ಯೂಸ್ ಮಾಡಬೇಕು. ಆ್ಯಂಡ್ ಮೇಯ್ನ್ಲಿ ಇನ್ನೊಂದು ಹೇಳ್ತೀನಿ, ಪ್ಲೀಸ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್ ಬಿಫೋರ್ ಯೂಸಿಂಗ್ ದಿಸ್ ಟ್ರೆಟಿನಾಯ್ನ್. ಓಕೆ, ಸೊ ನಾನು ಕೂಡ ಕನ್ಸಲ್ಟ್ ಮಾಡಿ ಆದಮೇಲೆ ಇದನ್ನು ತಗೊಂಡಿರೋದು. ಇದು ಆಲ್ಮೋಸ್ಟ್ ನಾನು 4 to 5 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ನಿಗೆ ಬೇಕಾಗಿರೋ ಡೋಸೇಜ್ನ ಮಾತ್ರ ನಾನು ಯೂಸ್ ಮಾಡ್ತೀನಿ. ಓವರ್ ಯೂಸ್ ಮಾಡಬಾರ್ದು. ಇದನ್ನು ಓವರ್ ಯೂಸ್ ಮಾಡಿದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ವಿತ್ ದಿಸ್ ಪ್ರಾಡಕ್ಟ್. ಬಟ್ ನಿಮ್ಗೆ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಕರೆಕ್ಟ್ ವೇಯಲ್ಲಿ ಯೂಸ್ ಮಾಡ್ಕೊಂಡು ಬಂದ್ರಿ ಅಂದರೆ ಟ್ರೆಟಿನಾಯ್ನ. ಇದು ನಾನು ಯೂಸ್ ಮಾಡ್ತಿರೋದು ಸದ್ಯಕ್ಕೆ 0.025% ಅಷ್ಟೇ ನಾನು ಯೂಸ್ ಮಾಡ್ತಿರೋದು ಟ್ರೆಟಿನಾಯ್ನು. ನಿಮಗೆ ಟ್ರೆಟಿನಾಯ್ನ ಈ ಫಾರ್ಮಲ್ಲಿ ಯೂಸ್ ಮಾಡೋದು ಬೇಡ ಅಂತಂದ್ರೆ ನೀವು ರೆಟಿನಾಲ್ ಯೂಸ್ ಮಾಡ್ಬೋದು. ನಿಮಗೆ ಟ್ರೆಟಿನಾಯ್ನ್ ಬಂದು ಇನ್ನೂ ಒಂದು ಫಾರ್ಮಲ್ಲಿ ಯೂಸ್ ಮಾಡಕ್ಕೆ ಸಿಗುತ್ತೆ, ಅದು ರೆಟಿನಾಲ್. ರೆಟಿನಾಲ್ ಕೂಡ ವಿಟಮಿನ್ ಎ ಆ್ಯಂಡ್ ಟ್ರೆಟಿನಾಯ್ನ್ ಕೂಡ ವಿಟಮಿನ್ ಎ, ಬಟ್ ಕಡಿಮೆ ಪರ್ಸೆಂಟೇಜಲ್ಲಿ ನಿಮ್ಮ ಸ್ಕಿನ್ನಿಗೆ ಇಂಟ್ರಡ್ಯೂಸ್ ಮಾಡಬೇಕು. ಇದನ್ನು ನಾನು ನನ್ನ ಸ್ಕಿನ್ನಿಗೆ ವೀಕ್ಲಿ 1 ಟೈಮ್ ಅಷ್ಟೇ ಯೂಸ್ ಮಾಡ್ತೀನಿ. ಸೊ ನೀವು ವೀಕ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಟೈಮ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ವೀಕ್ಲಿ 1 ಟೈಮ್ ಯೂಸ್ ಮಾಡ್ಬೋದು. ನಿಮ್ದೇನಾದರೂ ತುಂಬ ಸೆನ್ಸಿಟಿವ್ ಸ್ಕಿನ್ ಅಂದರೆ ಐ ವುಡ್ ರೆಕಮೆಂಡ್ ಟು ಯೂಸ್ ಓನ್ಲಿ 1 ಟೈಮ್ ಇನ್ ಅ ವೀಕ್. ಓಕೆ, ಸೊ ಯಾವ ಥರ ಯೂಸ್ ಮಾಡೋದು ಆ್ಯಂಡ್ ಇದು ನಿಮ್ಮ ಸ್ಕಿನ್ಗೆ ಯಾವ ಥರ ವರ್ಕ್ ಆಗುತ್ತೆ, ಏನು ಡಿಸ್ಅಡ್ವಾಂಟೇಜ್ ಇದೆ, ಇದೆಲ್ಲ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಇದು ಬೇಸಿಕಲಿ ಬಂದು ಟಾಪಿಕಲ್ ಕ್ರೀಮ್. ಸೊ ಇದನ್ನು ನೀವು ಪ್ರಿಸ್ಕ್ರೈಬ್ಡ್ ಇದ್ದರೆ ಯೂಸ್ ಮಾಡಬೇಕು. ಒಂದ್ಸರಿ ಕನ್ಸಲ್ಟ್ ಮಾಡಿ ನೀವೇ ವಾಂಟೆಡಾಗಿ ಕೇಳಿ, ನಾನು ರೆಟಿನಾಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಾ ಅಂತ ನಿಮ್ಮ ಡರ್ಮಟಾಲಜಿಸ್ಟ್ ಹತ್ರ. ಅವರೇನೆ ನಿಮ್ಮ ಸ್ಕಿನ್ನ ನೋಡಿ ಆ್ಯಂಡ್ ನಿಮ್ಮ ಸ್ಕಿನ್ ಕನ್ಸನ್ನ ಚೆಕ್ ಮಾಡಿ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಓಕೆ, ವೆದರ್ ಟು ಯೂಸ್ ಟ್ರೆಟಿನಾಯ್ನ್ ಮೆಥಡ್ ಅಥವಾ ರೆಟಿನಾಲ್ ಮೆಥಡ್ ಯಾವುದು ಅಂತ. ಸೊ ಇದರಲ್ಲಿರೋ ಎಕ್ಸ್ಟ್ರಾಡಿನರಿ ಬೆನಿಫಿಟ್ಸ್ನ ನಾನು ಹೇಳ್ಬಿಡ್ತೀನಿ ಡಿಸ್ಅಡ್ವಾಂಟೇಜ್ ಹೇಳೋದಕ್ಕಿಂತ ಮುಂಚೆ. ಇದು ಆಲ್ಮೋಸ್ಟ್ ನಿಮಗೆ ಮಿನಿಮಮ್ 3 ಮಂತ್ಸ್ ರಿಸಲ್ಟ್ ಕೊಡೋರಿಗೆ ಆಲ್ಮೋಸ್ಟ್ 1 ಮಂತಲ್ಲೂ ರಿಸಲ್ಟ್ ಸಿಗುತ್ತೆ. ಬಟ್ ಮಿನಿಮಮ್ 6 ಮಂತ್ಸ್ ಆಫ್ ಜರ್ನಿಯಲ್ಲಿ ನೀವು ನಿಮ್ಮ ಸ್ಕಿನ್ ಟೋಟಲ್ ಇಂಪ್ರೂವ್ಮೆಂಟ್ನ ನೀವು ನೋಡ್ಬೋದು. ಓಕೆ, ನಿಮಗೆ ಡಾರ್ಕ್ ಸ್ಪಾಟ್ ಇದೆ, ಪಿಂಪಲ್ಸ್ ಇದೆ, ಆ್ಯಂಡ್ ಅನ್ಇವನ್ ಸ್ಕಿನ್ ಟೋನ್ ಇದೆ, ಆ್ಯಂಡ್ ಸನ್ ಬರ್ನ್ ಆಗಿದೆ, ಆ್ಯಂಡ್ ಓಪನ್ ಪೋರ್ಸ್ ಜಾಸ್ತಿ ಇದೆ, ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಬೆನಿಫಿಟ್ಸ್. ಇದೇ ಥರ ನಿಮ್ಮ ಸ್ಕಿನ್ನಲ್ಲಿ ಇರೋ ಪ್ರಾಬ್ಲಮ್ಸಿಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಯಾವ ಥರ ಅಂತಂದರೆ, ನಿಮಗೆ ಸ್ಟಾರ್ಟಿಂಗ್ ಯೂಸ್ ಮಾಡಬೇಕಾದ್ರೆ ಇದು ಸ್ವಲ್ಪ ಸ್ಕಿನ್ ಪೀಲಿಂಗ್ ಕೂಡ ಆಗುತ್ತೆ. ಅಂದರೆ ಇದನ್ನು ಯೂಸ್ ಮಾಡುವಾಗ ಸ್ಕಿನ್ ಫುಲ್ ಡ್ರೈ ಕೂಡ ಆಗುತ್ತೆ. ಡ್ರೈ ಆಗಿ ಸ್ವಲ್ಪ ಹಳೆ ಸ್ಕಿನ್ ಇರೋದೆಲ್ಲ ಬಂದ್ಬಿಡುತ್ತೆ. ಬಟ್ ಅದು ಎಕ್ಸ್ಟ್ರೀಮಾಗಿ ಆಗ್ತಿದೆ ಅಂತಂದರೆ ನೀವು ರಾಂಗ್ ವೇಯಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂತ, ಅಥವಾ ಒಂದೊಂದು ಸ್ಕಿನ್ನಿಗೆ ಅಡ್ಜಸ್ಟ್ ಆಗಿಲ್ಲ ಅಂತ. ಬಟ್ ಮೈಲ್ಡಾಗಿ ಸ್ವಲ್ಪ ಸ್ಕಿನ್ ಪೀಲಿಂಗ್ ಆಗೋದಿರುತ್ತೆ ಸ್ಟಾರ್ಟಿಂಗ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಟ್ರೆಟಿನಾಯ್ನ. ನನಗೂ ಇತ್ತು, ಬಟ್ ಇಟ್ ವಾಸ್ ವೆರಿ ಮೈಲ್ಡ್. ಹೆಂಗೆ ಅಂತಂದರೆ ನಂಗೆ ಅಷ್ಟು ವಿಸಿಬಿಲಿಟಿ ಇರಲಿಲ್ಲ. ಓಕೆ, ಸ್ಕಿನ್ ಎಡೀತಿದೆ ಅನ್ನೋದು ತುಂಬ ಮೈಲ್ಡಾಗಿತ್ತು. ಸ್ಕಿನ್ ಎಡಿಯುತ್ತೆ ಸ್ಟಾರ್ಟಿಂಗಲ್ಲಿ. ಅದು ಇದರಲ್ಲಿರೋ ಫಸ್ಟ್ ಸ್ಟೆಪ್ಪು. ನೀವು ಸೈಡ್ ಎಫೆಕ್ಟ್ಸ್ ಏನಾದರೂ ನೋಡಿದ್ರೆ ಇದನ್ನು ಯೂಸ್ ಮಾಡಬೇಕಾದ್ರೆ. ಬೆನಿಫಿಟ್ಸ್ ಹೇಳಿದ್ನಲ್ಲ,
ಅಷ್ಟು ಪ್ರಾಬ್ಲಮ್ಸ್ಗೂ ಕೂಡ ಇದೊಂದು ಒಳ್ಳೆ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ವಿಟಮಿನ್ ಎ, ಸೊ ಅದನ್ನು ನೀವು ಬೇರೆ ಬೇರೆ ಫಾರ್ಮಲ್ಲಿ ತಗೋಬೋದು. ನಾನು ಈ ಫಾರ್ಮಲ್ಲಿ ತಗೊಳ್ತಿದ್ದೀನಿ ನನ್ನ ಸ್ಕಿನ್ನಿಗೆ ಅಷ್ಟೇ. ಇದೇನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳಿ ಮುಗಿಸ್ಬಿಡ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪಿಂಪಲ್ಸಿಂದ ನೀವು ಜಾಸ್ತಿ ಸಫರ್ ಮಾಡ್ತಿದ್ದೀರಾ ಅಂತಂದರೆ ಗೋ ಫರ್ ಇಟ್, ಬಟ್ ವಿತ್ ಯುವರ್ ಡಾಕ್ಟರ್ ಕನ್ಸಲ್ಟೇಷನ್, ಓಕೆನಾ? ಸೊ ನಿಮ್ಮ ಪಿಂಪಲ್ಸ್ ಜರ್ನಿಗೆ ಈ ರೆಟಿನಾಯಿನ್ ಆಗಲಿ ರೆಟಿನಾಲ್ ಆಗಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಬಟ್ ನೀವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಲೈಕ್ ನಾನು ಇವತ್ತು ಅಪ್ಲೈ ಮಾಡಿಬಿಟ್ಟು 1 ವೀಕ್ ಒಳಗಡೆ ನನಗೆ ರಿಸಲ್ಟ್ ಬೇಕಂದರೆ ನಿಜವಾಗ್ಲೂ ಸಾಧ್ಯ ಇಲ್ಲ. 3 to 6 months ನೀವು ವೆಯ್ಟ್ ಮಾಡಬೇಕು ನಿಮಗೆ ಕಂಪ್ಲೀಟ್ ಕ್ಲಿಯರ್ ಸ್ಕಿನ್ ಬೇಕಂದರೆ. ನನಗೇನಿತ್ತು ಅಂತಂದರೆ ನನಗೆ ಲೈಕ್ ಆಕ್ನಿ ಪ್ರೋನ್ ಸ್ಕಿನ್ ಏನೂ ಇರಲಿಲ್ಲ, ಲೈಕ್ ಜಾಸ್ತಿ ಪಿಂಪಲ್ಸು ಜಾಸ್ತಿ ಓಪನ್ ಪೋರ್ಸ್ ಏನಿರಲಿಲ್ಲ. ಬಟ್ ನನಗೆ ಪಿಂಪಲ್ಸ್ ಅಂತೂ ಸದಾ ನನ್ನ ಫೇಸಲ್ಲಿ ಅಟ್ಲೀಸ್ಟ್ ಅಲ್ಲೊಂದು ಯಾವಾಗಲೂ ಇರ್ತಿತ್ತು. ಅಂದರೆ ಮಂತ್ಲಿ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಪಿಂಪಲ್ಸ್ ಬರುತ್ತೆ ಹುಡುಗಿರಿಗೆ ಆ್ಯಂಡ್ ಹೋಗುತ್ತೆ. ಬಟ್ ನನಗೇನಂದರೆ ಫುಲ್ ಮಂತ್ ಇಲ್ಲೊಂದು ಇರ್ತಿತ್ತು, ಓಕೆನಾ? ಸೊ ಅದನ್ನು ಹೋಗ್ಸೋಕ್ಕೂ ಕೂಡ ನನಗೆ ಈ ರೆಟಿನಾಯಿನ್ ಜರ್ನಿ ನನಗೆ ಹೆಲ್ಪ್ ಮಾಡಿದೆ. ಇದಿಷ್ಟು ಒಳ್ಳೆ ಬೆನಿಫಿಟ್ಸು ಈ ರೆಟಿನಾಯಿನಲ್ಲಿ ಇರೋದು. ನಿಮ್ಮ ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಅನ್ಇವನ್ ಸ್ಕಿನ್ ಟೋನ್ ಆ್ಯಂಡ್ ನಿಮ್ಮ ಏಜಿಂಗ್ ಆ್ಯಂಡ್ ಸ್ಪೆಷಲಿ ವಿಟಮಿನ್ ಎ ನಿಮ್ಮ ಸ್ಕಿನ್ನಿಗೆ ಸಪ್ಲೈ ಆಗ್ತಿದೆ ಅಂದರೆ ಏಜಿಂಗ್ ಕಾಣಿಸಲ್ಲ ನಿಮ್ಮ ಫೇಸ್ ಮೇಲೆ ಅಷ್ಟೊಂದು. ಲೈಕ್ ರಿಂಕಲ್ಸು ಮತ್ತು ಫೈನ್ ಲೈನ್ಸು ಈ ಥರ ಎಲ್ಲ ಕಾಣಿಸಲ್ಲ. ಆ್ಯಂಡ್ ಸ್ಕಿನ್ ಸ್ವಲ್ಪ ಯಂಗ್ ಆ್ಯಂಡ್ ಯೂತಾಗಿ ಕಾಣಿಸುತ್ತೆ. ಬಟ್ ಇದನ್ನು ನಿಮ್ಮ ಲೈಕ್ 25 ಮಿನಿಮಮ್ ಏಜ್, ಆ ಏಜಿಂದ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮುಂಚೆ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ನಿಮಗೆ ಅದೇ ಸ್ಕಿನ್ನಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಇದ್ದು ನೀವು ಕನ್ಸಲ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ಇದನ್ನು ಆಲ್ಮೋಸ್ಟ್ 5 to 6 months ಹಿಂದೆ ಅಷ್ಟೇ. ಆ್ಯಂಡ್ ನಾನು ಒಳ್ಳೆ ರಿಸಲ್ಟ್ ನೋಡ್ತಿದ್ದೀನಿ ಆ್ಯಂಡ್ ನಾನು ಪೇಷನ್ಸಿಂದ ಕಾಯ್ತಿದ್ದೀನಿ. ಇನ್ನೂ ನನಗೆ ಅಷ್ಟೊಂದೇನು ಕ್ಲಿಯರ್ ಸ್ಕಿನ್ ಇಲ್ಲ, ಬಟ್ ನನಗೆ ಓಪನ್ ಪೋರ್ಸ್ ಕಡಿಮೆ ಆಗಿದೆ ಆ್ಯಂಡ್ ಅನ್ನಿವನ್ ಸ್ಕಿನ್ ಟೋನ್ ಕಡಿಮೆ ಆಗಿದೆ. ಆ್ಯಂಡ್ ಇದು ಅಲ್ಲೊಂದು ಪಿಂಪಲ್ಸ್ ಅವಾಗವಾಗ ಬರುತ್ತೆ. ಆ್ಯಸ್ ಐ ಸೆಡ್ ಇದು ಕಾಮನ್. ಸೊ ಹುಡುಗಿಯರಿಗೆ ಇವಾಗೊಂದು ಪಿಂಪಲ್ಸ್ ಬರೋದು. ಅದು ಬಿಟ್ಟರೆ ನನಗೆ ಸದಾ ಯಾವಾಗಲೂ ಪಿಂಪಲ್ಸ್ ಇದ್ದು ಮತ್ತು ಕಲೆಗಳು ಜಾಸ್ತಿ ಉಳ್ಕೊಳ್ಳೋದು ಆ ಥರ ಎಲ್ಲ ಕಲೆ ಇದ್ರೂ ಕೂಡ ಬೇಗ ಮಾಯ ಆಗುತ್ತೆ ಬಿಕಾಸ್ ಐ ಆಮ್ ಯೂಸಿಂಗ್ ದಿಸ್ ರೆಟಿನಾಯಿಲ್. ಆವಾಗಲೇ ಹೇಳ್ದಂಗೆ 2 ಮೆಥಡಲ್ಲಿ ಯೂಸ್ ಮಾಡಿ, ಒಂದು ರೆಟಿನಾಲ್ ಅಥವಾ ಟ್ರೆಟಿನಾಯಿಲ್. ಎರಡರಲ್ಲೂ ವಿಟಮಿನ್ ಎ ಇದೆ. ರೆಟಿನಾಲ್ ಆದರೆ ನಿಮಗೆ ಎಷ್ಟೊಂದು ಬ್ರ್ಯಾಂಡಲ್ಲಿ ಸೀರಮ್ಸ್ ಎಲ್ಲ ಅವೈಲಬಲ್ ಇದೆ. ಅದನ್ನು ನೀವು ಹಾಗೆ ತೊಗೊಂಡು ಯೂಸ್ ಮಾಡಿ ಟ್ರೈ ಮಾಡ್ಬೋದು ರೆಟಿನಾಲ್ ಆದರೆ, ಓಕೆನಾ? ಬಟ್ ರೆಟಿನಾಯಿಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಕನ್ಸಲ್ಟ್ ಮಾಡಿನೇ ನೀವು ತಗೊಳ್ಬೇಕು. ಯಾಕಂದರೆ ಇದು ಸ್ವಲ್ಪ ಬೆಸ್ಟಾಗಿರುತ್ತೆ ರಿಸಲ್ಟಲ್ಲಿ ಅದಕ್ಕೆ ಕಂಪೇರ್ ಮಾಡಿದಾಗ, ಓಕೆನಾ? ಬಟ್ ರೆಟಿನಾಲ್ ನೀವು ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ ಅಂದರೆ ಗೋ ಫಾರ್ ಇಟ್ ರೆಟಿನಾಲೇ. ಬಟ್ ಕಡಿಮೆ ಡೋಸೇಜ್, ಯಾವಾಗಲೂ ಕಡಿಮೆ ಡೋಸೇಜ್ನ ಇಂಟ್ರಡ್ಯೂಸ್ ಮಾಡಿ ನಿಮ್ಮ ಸ್ಕಿನ್ನಿಗೆ. ಸೊ ಇದು ನಾನು ಏನು ಯೂಸ್ ಮಾಡಿ ನಾನು ಯಾವ ಥರ ನನ್ನ ಕ್ಲಿಯರ್ ಸ್ಕಿನ್ನಿಗೆ ನನಗೆ ಯಾವ ಥರ ಇದು ಕ್ಲಿಯರ್ ಸ್ಕಿನ್ನಿಗೆ ಹೆಲ್ಪ್ ಆಗ್ತು ಅನ್ನೋ ಜರ್ನಿ ಅಷ್ಟೇ ಶೇರ್ ಮಾಡ್ತಿದ್ದೀನಿ. ನಾನಿಲ್ಲಿ ಯಾರಿಗೂ ಡೈರೆಕ್ಟಾಗಿ ಈ ಕ್ರೀಮ್ನ ಯೂಸ್ ಮಾಡಿ ಅಂತ ಹೇಳಲ್ಲ, ಬಿಕಾಸ್ ಎಲ್ಲ ಸ್ಕಿನ್ ಟೈಪ್ ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ನಾನಿಲ್ಲಿ ಶೇರ್ ಮಾಡಿದಾಗ ಯಾರೋ ಒಂದಷ್ಟು ಜನ ಈಗ ಡಾಕ್ಟರ್ ಹತ್ರ ಹೋದಾಗ ನೀವು ಕೇಳ್ಬೋದಲ್ವಾ, ಸೊ ನಾನು ಯೂಸ್ ಮಾಡ್ಬೋದಾ ಟ್ರೆಟಿನಾಯಿನ್ ಅಥವಾ ರೆಟಿನಾಲ್ ಯೂಸ್ ಮಾಡ್ಬೋದಾ ಅಂತ. ಸೊ ಅದೊಂದು ಐಡಿಯಾ ಅಷ್ಟೇ ಕೊಡ್ತಿರೋದು. ನಿಮ್ಮ ಸ್ಕಿನ್ ಪ್ರಾಬ್ಲಮಿಂದ ಜಾಸ್ತಿ ಸಫರ್ ಆಗ್ತಿದ್ದೀರಾ ಅಂದರೆ ಗೋ ಆ್ಯಂಡ್ ಕನ್ಸಲ್ಟ್ ಆ್ಯಂಡ್ ಆಸ್ಕ್ ಫಾರ್ ಇಟ್, ಇದು ಯೂಸ್ ಮಾಡ್ಬೋದಾ ಅಂತ. ಸೊ ಮಾಡ್ಬೋದು ಅಂತಂದರೆ ಮಾಡಿ, ಇಲ್ಲ ಬೇಡ ಅಂದರೆ ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗೋ ಥರ ಅವರು ಟಾಪಿಕಲ್ ಕ್ರೀಮ್ಸ್ ಅಥವಾ ಏನು ಬೇಕು ಅದನ್ನು ಟ್ರೀಟ್ಮೆಂಟ್ ಕೊಡ್ತಾರೆ, ಓಕೆನಾ? ಸೊ ಇದಿಷ್ಟು ನಿಮಗೆ ಬೆನಿಫಿಟ್ಸ್ ಆಗಿತ್ತು. ಇವಾಗ ನಾನು ಯೂಸಸ್ ಆಗಿತ್ತು. ನಾನು ಇವಾಗ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ. ಡಿಸ್ಅಡ್ವಾಂಟೇಜ್ ಬಂದು ನಿಮ್ಗೆ ಇದೆಷ್ಟು ಕ್ಲಿಯರ್ ಸ್ಕಿನ್ನಿಗೆ ಹೆಲ್ಪ್ ಮಾಡುತ್ತೋ ನೀವು ಇದನ್ನು ರಾಂಗ್ ವೇಯಲ್ಲಿ ಯೂಸ್ ಮಾಡಿದ್ರೆ ಅಷ್ಟೇ ಖರಾಬ್ ಮಾಡುತ್ತೆ ನಿಮ್ಮ ಫೇಸ್ನ. ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ಅಂದರೆ ತುಂಬ ವರ್ಸ್ಟ್ ಮಾಡಿಬಿಡುತ್ತೆ. ಸೊ ಏನಾಗುತ್ತೆ, ಒಂದು ಎಕ್ಸ್ಟ್ರೀಮ್ ಸ್ಕಿನ್ ಪೀಲಿಂಗ್ ಆಗುತ್ತೆ ಆ್ಯಂಡ್ ಬ್ರೇಕ್ಔಟ್ ಆಗುತ್ತೆ, ಜಾಸ್ತಿ ಪಿಂಪಲ್ಸ್ ಆಗುತ್ತೆ ಆ್ಯಂಡ್ ತುಂಬ ಆಯಿಲಿ ಸ್ಕಿನ್ ಆಗಿಬಿಡುತ್ತೆ ಇದನ್ನು ರಾಂಗ್ ವೇಯಲ್ಲಿ ಯೂಸ್ ಮಾಡಿದ್ರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ರೈಟ್ ವೇಯಲ್ಲಿ ಯೂಸ್ ಮಾಡಬೇಕು. ರೈಟ್ ವೇಯಲ್ಲಿ ಯೂಸ್ ಮಾಡಬೇಕಂದ್ರೆ ನೀವು ಕನ್ಸಲ್ಟ್ ಮಾಡಿ ಯೂಸ್ ಮಾಡಬೇಕು, ನಿಮ್ಮ ಸ್ಕಿನ್ಗೆ ಯಾವ ಥರ ಏನಿ ಅಂತ ತಿಳ್ಕೊಂಡು, ಓಕೆ? ಸೊ ಇದಿಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆ್ಯಂಡ್ ಇದನ್ನು ಯೂಸ್ ಮಾಡೋದು ಯಾವ ಥರ ಅಂತಲೂ ನಾನು ಹೇಳ್ಕೊಡ್ತೀನಿ. ನಾನು ಇವಾಗ ಇದು ಡೇ ಟೈಮಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿರೋದ್ರಿಂದ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ಸೊ ಸ್ಕಿನ್ನಿಗೆ ಇದು ಹಚ್ತಿಲ್ಲ, ಇದು ಓನ್ಲಿ ನೈಟ್ ಟೈಮ್ ಯೂಸ್ ಮಾಡೋದು, ಓಕೆ? ಇದ್ರ ಜೊತೆಗೆ ನೀವು ಹೈಲೋರೆನಿಕ್ ಆ್ಯಸಿಡ್ ಆ್ಯಂಡ್ ನಿಯಾಸಿನಮೈಡ್ ಮತ್ತು ಸೆರಮೈಡ್ ಮಾಯ್ಶ್ಚರೈಸರ್ ಎಲ್ಲ ಬರುತ್ತಲ್ಲ, ಇದು 3 ಯೂಸ್ ಮಾಡ್ಬೋದು ಇದ್ರ ಜೊತೆಗೆ. ಸೊ ಅದನ್ನು ಯೂಸ್ ಮಾಡ್ಬೋದು ಅಲ್ಲ, ಹೈಲೋರೆನಿಕ್ ಅಥವಾ ಒಳ್ಳೆ ಮಾಯ್ಶ್ಚರೈಸರ್, ಸೆರಮೈಡ್ ಅಥವಾ ನಿಯಾಸಿನಮೈಡ್ ಈ ಥರ ಇಂಗ್ರೀಡಿಯೆಂಟ್ಸ್ನ ಕಂಟೈನ್ ಮಾಡುವಂಥ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು, ಓಕೆ?
ಸೊ ಇದನ್ನು ಯಾವ ಥರ ಯೂಸ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ಇವಾಗ. ಇದನ್ನು ಯೂಸ್ ಮಾಡುವಂಥ ಫಸ್ಟ್ ಸ್ಟೆಪ್ ನಾನು ಹೈಲೋರನಿಕ್ ಆ್ಯಸಿಡ್ ಇರೋ ಅಂಥ ಪಾಂಡ್ಸ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಸೊ ಇದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂದರೆ, ಈ ಟಾಪಿಕಲ್ ಕ್ರೀಮ್ ಯೂಸ್ ಮಾಡಬೇಕಾದ್ರೆ ಮೀನ್ಸ್ ಟ್ರೆಟಿನಾಯ್ನ ಯೂಸ್ ಮಾಡಬೇಕಾದ್ರೆ ಫಸ್ಟು ಒಂದು ಒಳ್ಳೆ ಕ್ವಾಂಟಿಟಿ ಆಫ್ ಮಾಯ್ಶ್ಚರೈಸರ್ನ ತಗೊಳ್ತೀನಿ. ಫೇಸ್ ವಾಶ್ ಮಾಡಿ ಕ್ಲೀನಾಗಿರಬೇಕು ಫೇಸು. ಸೊ ಆ ಕ್ಲೀನ್ ಫೇಸ್ ಮೇಲೆ ಈ ಥರ ಮಾಯ್ಶ್ಚರೈಸರ್ನ ಹಾಕಿ ಚೆನ್ನಾಗಿ ಅಬ್ಸರ್ವ್ ಮಾಡಿಸ್ಬೇಕು ಫಸ್ಟು ಮಾಯ್ಶ್ಚರೈಸರ್ನ. ಬೇಸಿಕಲಿ ಹೇಳ್ಬೇಕಂದ್ರೆ ಸ್ಯಾಂಡ್ವಿಚ್ ಮೆಥಡ್ ಅಥವಾ ಬರ್ಗರ್ ಮೆಥಡ್ ಅಂತ ಹೇಳ್ಬೋದು. ಸೊ ಈ ಮೆಥಡ್ನ ನೀವು ಯೂಸ್ ಮಾಡಬೇಕು. ಸೊ ಈ ಕ್ರೀಮ್ನ ಟ್ರೆಟಿನಾಯ್ನ್ ಅಥವಾ ರೆಟಿನಾಲ್ ಏನೇ ಯೂಸ್ ಮಾಡಿದ್ರು ಯೂಸ್ ಸ್ಯಾಂಡ್ವಿಚ್ ಮೆಥಡ್. ಓಕೆ, ಫಸ್ಟು ನೀವಿಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀರಾ. ಸೊ ಇದು ಸ್ವಲ್ಪ ಕಂಪ್ಲೀಟ್ ಡ್ರೈ ಆಗಲಿ. ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಹಾಕಿದಾಗ ಅಟ್ಲೀಸ್ಟ್ ಯು ನೀಡ್ ಟು ವೇಟ್ ಅಂಟಿಲ್ ಇಟ್ ಅಬ್ಸರ್ವ್. ಓಕೆನಾ, ಮಾಯ್ಶ್ಚರೈಸರ್ ಅಪ್ಲೈ ಆಗಿದೆ ಆ್ಯಂಡ್ ದೆನ್ ಕ್ಲೋಸ್ ಮಾಡಿಬಿಡೋದ ಸ್ಕಿನ್ ಕೇರ್ ಪ್ರಾಡಕ್ಟ್ನ. ನೆಕ್ಸ್ಟ್ ಇದು ಎಷ್ಟು ಕ್ವಾಂಟಿಟಿ ಇರಬೇಕಂದ್ರೆ, ಒಂದು ಹುಳ್ಳಿಕಾಳು ಗೊತ್ತಾ, ಎಕ್ಸಾಂಪಲ್ ಕೊಡ್ತೀನಿ, ಒಂದು ಪೀ ಸೈಜ್ ಅಷ್ಟೇ ಇರಬೇಕು. ಓಕೆ, ಸೊ ಅಂದರೆ ಒಂದು ಲೈಕ್ ಹುರುಳಿಕಾಳು ಅಂತ ಬರುತ್ತೆ ಅಥವಾ ಗ್ರೀನ್ ಗ್ರಾಮ್ ಹೆಸರು ಕಾಳು ಅಂತ ಬರುತ್ತೆ. ಸೊ ಇದು ನಿಮ್ಮ ಸ್ಕಿನ್ ಟೈಪ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಐ ವುಡ್ ಸಜೆಸ್ಟ್ ಓನ್ಲಿ ಅಷ್ಟೇ ನಾನು ಸಜೆಸ್ಟ್ ಮಾಡೋದು ಸ್ಟಾರ್ಟಿಂಗಲ್ಲಿ, ಲೈಕ್ ವಿಚ್ ಇಸ್ ವೆರಿ ಸ್ಮಾಲ್ ಅಮೌಂಟ್. ಅದಕ್ಕೆ ನಾನು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದು ಸೀಡ್ಸಲ್ಲಿ ಈ ಹುರುಳಿಕಾಳು ಅಥವಾ ಹೆಸರು ಕಾಳು, ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ತಗಣಿ ಕಾಳು ಅಂತೆಲ್ಲ ಬರುತ್ತಲ್ಲ, ಅಷ್ಟು ಸೈಜಲ್ಲಿ ತೊಗೊಂಡ್ರೆ ಎನಫ್. ನಿಮ್ಮ ನೆಕ್ ಆ್ಯಂಡ್ ಸ್ಕಿನ್ನಿಗೆ ಅದೇ ಸಾಕಾಗುತ್ತೆ. ಸೊ ಇದನ್ನು ನಾನು ಇವಾಗ ತೊಗೊಳ್ತಿದ್ದೀನಿ, ಒಂದು ಪೀ ಸೈಜ್ ಅಷ್ಟೇ ತೊಗೊಂಡೆ. ಓಕೆ, ಇಲ್ಲಿ ನೋಡಿ, ನಾನು ಇಷ್ಟೇ ತೊಗೊಂಡಿರೋದು ಆ್ಯಂಡ್ ಇಷ್ಟೇ ನಾನು ನನ್ನ ನೆಕ್ ಆ್ಯಂಡ್ ಸ್ಕಿನ್ನಿಗೆ ಅಪ್ಲೈ ಮಾಡೋದು. ಓಕೆ, ಇದನ್ನು ತಗೊಂಡು ಮಾಯ್ಶ್ಚರೈಸರ್ ಹಚ್ಚಿದ್ದೀರಲ್ಲ ಇದ್ರ ಮೇಲೆ ಈ ಥರ ಇದಿಷ್ಟು ಕ್ರೀಮ್ ಬಂದು ನಿಮ್ಮ ಆಲ್ ಓವರ್ ನೆಕ್ ಆ್ಯಂಡ್ ಸ್ಕಿನ್ನಿಗೆ ಸ್ಪ್ರೆಡ್ ಆಗಬೇಕು. ನಾನಿಲ್ಲಿ ಬರೀ ಕೈಗೆ ಹಚ್ಚಿ ತೋರಿಸ್ತಿದ್ದೀನಿ. ಓಕೆ, ಸೊ ಈ ಥರ ಹಚ್ಬಿಟ್ಟು ಇದನ್ನು ಮಸಾಜ್ ಮಾಡಬೇಡಿ. ಓಕೆನಾ, ಮಸಾಜ್ ಮಾಡಬಾರ್ದು, ಸ್ಕಿನ್ನಿಗೆ ಅಬ್ಸರ್ವ್ ಮಾಡಿಸ್ಬೇಕು ಈ ಥರ ಜಸ್ಟ್. ಅಂದರೆ ಆಲ್ ಓವರ್ ನಿಮ್ಮ ಫೇಸ್ ಆ್ಯಂಡ್ ನೆಕ್ಗೆ ಸ್ಪ್ರೆಡ್ ಮಾಡಬೇಕು. ಇವಾಗ ನಾನು 2 ಸ್ಟೆಪ್ ಮಾಡಿದೆ ಅಲ್ವಾ, ಫಸ್ಟು ಮಾಯ್ಶ್ಚರೈಸರ್ ಹಚ್ಚಿದೆ ಆ್ಯಂಡ್ ನೆಕ್ಸ್ಟು ಟ್ರೆಟಿನಾಯ್ನ್ ಹಚ್ಚಿದೆ. ಈ ಟಾಪಿಕಲ್ ಕ್ರೀಮ್ನ ಅಪ್ಲೈ ಮಾಡಿದ್ದೀನಲ್ವಾ, ಸೊ ಇದು ಅಬ್ಸರ್ವ್ ಆಗೋಕ್ಕೆ ಅಗೇನ್ ಯು ಶುಡ್ ಗಿವ್ 1 or 2 minutes. ಓಕೆ, ಯಾವುದೇ ಸ್ಕಿನ್ ಕೇರ್ ಮಾಡಬೇಕಾದ್ರೂ ಫಸ್ಟ್ ನಮಗೆ ಬೇಕಾಗಿರೋದು, ಯಾವುದೇ ಸ್ಕಿನ್ ಕೇರ್ ಅಂತಲ್ಲ, ಯಾವುದೇ ಕೆಲಸ ಮಾಡಬೇಕಾದ್ರೂ ನಮಗೆ ಬೇಕಾಗಿರೋದು ಫಸ್ಟು ಪೇಷನ್ಸ್. ಓಕೆ, ನೀವು ವೆಯ್ಟ್ ಮಾಡಿ. ನಾನು ವಿಡಿಯೋ ಮಾಡ್ತಿರೋದ್ರಿಂದ ಆಗಲೇ ಹೇಳ್ದಂಗೆ ಸ್ವಲ್ಪ ಬೇಗ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ. ಸೊ ಇವಾಗ 2 ಸ್ಟೆಪ್ ಆಯ್ತಲ್ವಾ. ನೆಕ್ಸ್ಟ್ ಅಗೇನ್ ನೀವು ತಗೋಬೇಕಾಗಿರೋದು ಮಾಯ್ಶ್ಚರೈಸರ್. ಸೊ ಮತ್ತೆ ಮಾಯ್ಶ್ಚರೈಸರ್ ತಗೊಳ್ತೀರಾ, ಒಂದು ಒಳ್ಳೆ ಅಮೌಂಟ್ ತಗೊಳ್ತೀರಾ ಆ್ಯಂಡ್ ಅಪ್ಲೈ ಮಾಡ್ತೀರಾ. ಸೊ ಇದನ್ನು ಜಾಸ್ತಿ 3rd ಸ್ಟೆಪ್ ಮಾಯ್ಶ್ಚರೈಸರ್ ಹಾಕಬೇಕಾದ್ರೆ ಜಾಸ್ತಿ ಏನು ಮಸಾಜ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಜೆಂಟ್ಲಿ ನಿಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸರ್ನ ಅಬ್ಸರ್ವ್ ಮಾಡಿಸ್ಬಿಟ್ಟು ಓವರ್ ನೈಟ್ ಬಿಟ್ಬಿಡಬೇಕು ಅಷ್ಟೇ. ಬೆಳಗ್ಗೆ ಎದ್ದು ನೋಡಿದಾಗ ನಿಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸ್ತಿರುತ್ತೆ. ಬಿಕಾಸ್ ಟ್ರೆಟಿನಾಯ್ನ್ ವಿಟಮಿನ್ ಎ ನೀವು ಅಪ್ಲೈ ಮಾಡಿರೋದ್ರಿಂದ. ಈಸಿ ಈ ಟಾಪಿಕಲ್ ಕ್ರೀಮ್ ಯೂಸ್ ಮಾಡೋದು. ನೀವು ರೆಟಿನಾಲ್ ಯೂಸ್ ಮಾಡ್ತೀರಾ ಅಂದರೂ ಸೇಮ್ ಮೆಥಡ್ ಫಾಲೋ ಮಾಡಿ ಆ್ಯಂಡ್ ಟ್ರೆಟಿನಾಯ್ನ್ ಯೂಸ್ ಮಾಡ್ತೀರಾ ಅಂದರೂ ಸೇಮ್ ಮೆಥಡ್ ಫಾಲೋ ಮಾಡಿ. ಸೊ ಡನ್. ಬಟ್ ತುಂಬ ಕೇರ್ಫುಲ್ಲಾಗಿ ಆ್ಯಂಡ್ ಮೆಥಡ್ನ ತಿಳ್ಕೊಂಡು ಯೂಸ್ ಮಾಡಿ. ಸರಿ, ನೀವು ಕನ್ಸಲ್ಟ್ಗೆ ಹೋಗಿ ತಗೊಂಡು ಯೂಸ್ ಮಾಡ್ತೀರಾ ಅಂದರೆ ಅಷ್ಟೇ ಬೆನಿಫಿಟ್ಸ್ ಇರುತ್ತೆ. ಸೊ ಒನ್ ಟೈಮ್ ಹೋಗಿ ಕನ್ಸಲ್ಟ್ ಮಾಡಿ ನಮ್ಮ ಸ್ಕಿನ್ಗೋಸ್ಕರ ತಗೊಂಡು ಯೂಸ್ ಮಾಡೋದ್ರಿಂದ ಏನೂ ಲಾಸ್ ಇಲ್ಲ. ಇದರ ಪ್ರೈಸ್ ಬಂದು ಅಫೋರ್ಡಬಲ್ ಅಂದರೆ ಇದೊಂದು ಮೇ ಬಿ 175 ಇರ್ಬೋದು ಅನಿಸುತ್ತೆ. ನಾನು ತಗೊಂಡಾಗ ಅಷ್ಟೇ ಇರುತ್ತೆ. ಸೊ ಇದು ವಿತಿನ್ 24 months ನೀವು ಯೂಸ್ ಮಾಡ್ಕೊಳ್ಬೇಕು ಮ್ಯಾನುಫ್ಯಾಕ್ಚರ್ ಡೇಟಿಂದ. ಇನ್ನೊಂದು ಹೇಳ್ಬೇಕಂದ್ರೆ, ಯಾರಾದರೂ ಇನ್ನು ರೆಟಿನಾಲ್ ಲೈಕ್ ವಿಟಮಿನ್ ಎ ಫಾರ್ಮ್ನ ಕಂಟೈನ್ ಮಾಡುವಂಥ ಕ್ರೀಮ್ ನೀವು ಇನ್ನೂ ನಿಮ್ಮ ಸ್ಕಿನ್ನಿಗೆ ಯೂಸ್ ಮಾಡ್ತಿಲ್ಲ ಅಂತಂದರೆ ಪ್ಲೀಸ್ ಯೂಸ್ ಮಾಡಿ. ಯಾಕಂದರೆ ನಾವು ಹುಡುಗಿರ್ಗೆ ಫೇಸಲ್ಲಿ ಬೇಗ ಸ್ವಲ್ಪ ಏಜಿಂಗ್ ಕಾಣಿಸುತ್ತೆ ಕಂಪ್ಯಾರಿಟಿವ್ಲಿ ಹುಡುಗರಿಗೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ವಿಟಮಿನ್ ಎ ಯಾರಾದರೂ ನೀವಿನ್ನ ಸ್ಟಾರ್ಟ್ ಮಾಡಿಲ್ಲ, ಎನಿ ಫಾರ್ಮ್ ವಿಟಮಿನ್ ಎ ನಿಮ್ಮ ಸ್ಕಿನ್ನಿಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಯೂಸ್ ಮಾಡೋದಕ್ಕೆ ಅಂತಂದರೆ ಯೂಸ್ ವಿಟಮಿನ್ ಎ ವೆದರ್ ಇನ್ ರೆಟಿನಾಲ್ ಫಾರ್ಮ್ ಅಥವಾ ಟ್ರೆಟಿನಾಯ್ನ್ ಫಾರ್ಮಲ್ಲಿ. ಮತ್ತು ಬೇರೆ ಯಾವ ಫಾರ್ಮ್ ಅವೈಲೇಬಲ್ ಇರುತ್ತೆ ಆ್ಯಂಡ್ ನಿಮ್ಗೆ ಯಾವ್ದು ಸಜೆಸ್ಟ್ ಮಾಡ್ತಾರೆ ಸೊ ಆ ಫಾರ್ಮ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಂಟ್ರಡ್ಯೂಸ್ ಇನ್ ಅರ್ಲಿ ಏಜ್ ಅಂದರೆ ಈ ಥರ 20
ಅಬೋವ್ ಅಥವಾ 25+ ನೀವು ಇಂಟ್ರಡ್ಯೂಸ್ ಮಾಡಬೇಕು. ನಿಮ್ಮ ಸ್ಕಿನ್ನಿಗೆ ಎಷ್ಟು ಬೇಗ ನೀವು ವಿಟಮಿನ್ ಎ ವಿಟಮಿನ್ ಎ ಇಂಟ್ರಡ್ಯೂಸ್ ಮಾಡ್ತೀರಾ ಅಷ್ಟು ನಿಮ್ಮ ಸ್ಕಿನ್ ಹೆಲ್ತ್ ಅಂದರೆ ಸ್ಕಿನ್ ಔಟರ್ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಆ್ಯಂಡ್ ಆಲ್ಸೋ ಇನ್ನರ್ ಹೆಲ್ತ್ ಸ್ಕಿನ್ ಅಂತಂದರೆ ನೀವೇನು ತಿಂತೀರಾ ಆ ರಿಸಲ್ಟ್ ನಿಮ್ಮ ಸ್ಕಿನ್ನಲ್ಲಿ ಕೂಡ ಇರುತ್ತೆ. ಸೊ ನಾನು ಕೂಡ ಮುಂಚೆ ಜಾಸ್ತಿ ಜಂಕ್ ಫುಡ್ಡು, ಆಯಿಲ್ ಫ್ರೈಡ್ ಫುಡ್ಡು ಅದು ಇದು ಎಲ್ಲ ಜಾಸ್ತಿ ತಿನ್ನುವಾಗ ನನಗೆ ಜಾಸ್ತಿ ಪಿಂಪಲ್ಸ್ ಬರ್ತಿತ್ತು. ಆ್ಯಂಡ್ ನಾನು ನನ್ನ ಸ್ಕಿನ್ನಿಗೆ ಯಾವ ಫುಡ್ ಅಡ್ಜಸ್ಟ್ ಆಗುತ್ತೆ ಏನು ಎತ್ತ ಅಂತ ನೋಡಿಕೊಂಡು ನಾನು ನನ್ನ ಡಯಟ್ನ ಕಂಟಿನ್ಯೂ ಮಾಡಿದ್ಮೇಲೆ ನಾನು ಇಷ್ಟು ಇಂಪ್ರೂವ್ಮೆಂಟ್ ನೋಡಿರೋದು. ಹುಡುಗಿರಿಗೆ 1 or 2 ಪಿಂಪಲ್ಸ್ ಬರೋದು ಕಾಮನ್. ಇಟ್ಸ್ ಡಿಪೆಂಡಿಂಗ್ ಆನ್ ಯುವರ್ ಬಾಡಿ ಹೆಲ್ತ್. ಸೊ ಇವಾಗ ಆಲ್ಮೋಸ್ಟ್ ಲೈಕ್ ಎಲ್ರಿಗೂ PCOS PCOD ಸ್ವಲ್ಪ ಲೈಕ್ ಔಟ್ ಆಫ್ 10 ಹುಡುಗಿರಲ್ಲಿ ಲೈಕ್ ಯು ಕ್ಯಾನ್ ಸಿ 6 or 7 ಮೆಂಬರ್ಸ್ ವಿಲ್ ಬಿ ಸಫರಿಂಗ್ ವಿತ್ PCOS ಮೈಲ್ಡ್ ಆರ್ ಮೇಜರ್ ಇದ್ದೇ ಇರುತ್ತೆ. ಸೊ ಅದು ಲೈಫ್ ಸ್ಟೈಲ್ ನೀವು ಕರೆಕ್ಟ್ ಮಾಡಿಕೊಂಡ್ರೆ ಯು ಕ್ಯಾನ್ ಸಿ ಬೆಟರ್ ಸ್ಕಿನ್ ಹೆಲ್ತ್ ಆ್ಯಂಡ್ ಗಟ್ ಹೆಲ್ತ್. ಓಕೆನಾ? ಸೊ ಬಾಡಿ ಹೆಲ್ತ್ ಎಲ್ಲನೂ ನೋಡ್ಕೊಳ್ಬೋದು. ಸೊ PCOS ಅಥವಾ PCOD ಇದ್ದರೆ ಇಟ್ಸ್ ಕಾಮನ್ ಟು ಗೆಟ್ ಪಿಂಪಲ್ಸ್, ಅಲ್ಲೊಂದು ಇಲ್ಲೊಂದು ಅಥವಾ ಜಾಸ್ತಿ ಪಿಂಪಲ್ಸು ಇರ್ಬೋದು ಪಾಪ. ಸೊ ಅದಕ್ಕೆ ಇನ್ನೊಂದು ನಾನೇನು ಹೇಳೋದಂದರೆ ಯಾರಿಗಾದ್ರೂ ಪಿಂಪಲ್ಸ್ ಇದೆ ಅಂತಂದಾಗ ನಾವು ಅವರಿಗೆ ಲೈಕ್ ಜಾಸ್ತಿ ಪಾಯಿಂಟ್ಔಟ್ ಮಾಡಿ ತೋರಿಸ್ಬಾರ್ದು. ಲೈಕ್ ಅಷ್ಟೊಂದು ಪಿಂಪಲ್ಸ್ ಇದೆ, ಅಷ್ಟೊಂದು ಕಲೆ ಇದೆ ನಿನ್ನ ಫೇಸಲ್ಲಿ ಅಂತ. ಯಾಕಂದರೆ ಅದು ಆ್ಯಸ್ ಎ ಗರ್ಲ್ ನಾನು ಫೀಲ್ ಮಾಡ್ತೀನಿ, ಅದು ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಔಟ್ಸೈಡ್ ಬರುವಾಗ ಫ್ರೆಂಡ್ಸ್ ಜೊತೆ ಹೋಗುವಾಗ ಅದೆಲ್ಲ ನಮಗೆ ಅಂದರೆ ಎಲ್ಲರಿಗೂ ಪಿಂಪಲ್ಸ್ ಇದೆ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅವಾಗವಾಗ ಪಾಯಿಂಟ್ಔಟ್ ಮಾಡ್ಬೋದು. ಇದೆ ಅದಕ್ಕೇನು ಸೊಲ್ಯೂಷನ್ ಅಂತ ಹೇಳ್ಕೊಡ್ಬೋದು ಹೊರತು ಅದಿದೆ ಹಿಂಗಿದೆ ಅದಿದೆ ಆ ಪಿಂಪಲ್ಸ್ ಇದೆ ಅಷ್ಟೊಂದು ಕಲೆ ಇದೆ ಅಂತೆಲ್ಲ ಹೇಳ್ಬಾರ್ದು. ಓಕೆ? ಯಾಕಂದರೆ ಅವರು ಏನು ಸಫರ್ ಮಾಡ್ತಿದ್ದಾರೆ ಅಂತ ಅವ್ರಿಗಷ್ಟೇ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಮುಖದಲ್ಲಿ ಅಷ್ಟೊಂದು ಪಿಂಪಲ್ಸ್ ಇದೆ ಅಂತಂದರೆ ಮೇ ಬಿ ದೇ ಆರ್ ಸಫರಿಂಗ್ ವಿತ್ ವಿತ್ ಲೈಫ್ ಸ್ಟೈಲ್ ಇಶ್ಯೂ ಆಲ್ಸೋ. ತುಂಬ ಜನ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿಲ್ಲ ಅಂದರೂ ಪಿಂಪಲ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ PCOS PCOD ಸೊ ಇದೆಲ್ಲ ಇದೆ ಅಂದರೂ ಪಿಂಪಲ್ಸ್ ಬರುತ್ತೆ. ಸೊ ಈ ಥರ ನಾವೊಬ್ರು ನೋಡಿ ಅವ್ರ ಇನ್ಸೆಕ್ಯೂರಿಟೀಸ್ನ ನಾವು ಜಾಸ್ತಿ ಪಾಯಿಂಟ್ಔಟ್ ಮಾಡಿ ತೋರಿಸಿದ್ರೆ ದೇ ವಿಲ್ ಫೀಲ್ ಅನ್ಕಂಫರ್ಟಬಲ್. ಸೊ ಅದಕ್ಕೆ ಅವ್ರಿಗೆ ಸೊಲ್ಯೂಷನ್ ಹೇಳ್ಕೊಡಿ, ಹಿಂಗಿದೆ ಇದನ್ನು ಮಾಡಿದ್ರೆ ಇದು ಕಡಿಮೆ ಆಗುತ್ತೆ ಅಂತ. ಸೊ ಅದಷ್ಟೇ ನಾನು ನನ್ನ ವಿಡಿಯೋದಲ್ಲಿ ಹೆಲ್ಪ್ ಮಾಡ್ತಿರೋದು. ಲೈಕ್ ಯಾರಿಗಾದರೂ ಪಿಂಪಲ್ಸ್ ಇದ್ದರೆ ಅಥವಾ ತುಂಬ ವರ್ಷದಿಂದ ಪಿಂಪಲ್ಸ್ ಜೊತೆನೇ ಸಫರ್ ಮಾಡ್ತಿದ್ದೀರಾ, ಕಲೆಗಳಿದೆ, ಓಪನ್ ಪೋರ್ಸ್ ಇದೆ, ಸೊ ಇಷ್ಟೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆ ಅಂತಂದರೆ ಮೇ ಬಿ ಯುವರ್ ಸ್ಕಿನ್ ನೀಡ್ ಸಮಥಿಂಗ್ ಬೆಟರ್ ಕ್ರೀಮ್ ಲೈಕ್ ದಿಸ್ ಅಥವಾ ಟ್ರೆಟಿನಾಯ್ಡ್ ಬೇಕಾಗಿರುತ್ತೆ. ಅದನ್ನು ಕನ್ಸಲ್ಟ್ ಮಾಡಿ ತಗೊಳ್ಳಿ, ಜೊತೆಗೆ ಒಳ್ಳೆ ಫುಡ್ಡು ತಿನ್ನಿ. ಈ ಕ್ರೀಮ್ನ ಸ್ಟಾರ್ಟ್ ಮಾಡಿದಾಗ ನನ್ನ ಸ್ಕಿನ್ ಯಾವ ಥರ ಇತ್ತು ಅಂತ ನಾನು ಫೋಟೋಸ್ ತಗೊಂಡಿಲ್ಲ. ಅಪ್ಪಿ ಎಲ್ಲಾದರೂ ಒಂದು ಫೋಟೋಸ್ ಸಿಕ್ಕಿದ್ರೆ ನಾನು ಹಾಕ್ತೀನಿ. ಸೊ ನೋಡಿ, ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಇಟ್ಸ್ ಓಕೆ, ನನ್ನ ಓನ್ ಎಕ್ಸ್ಪೀರಿಯನ್ಸ್ನ ನಾನು ಹೇಳಿದ್ದೀನಿ. ಸೊ ನನಗೆ ಆಗ ಐಡಿಯಾ ಇರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಇದೆಲ್ಲ ಲೈಕ್ ಇದನ್ನ ಫೋಟೋಸ್ ತಗೊಂಡು ಇದ್ರ ಬಗ್ಗೆ ಜರ್ನಿ ಮಾಡುವಾಗ ನಾನು ಈ ಫೋಟೋಸ್ ಹಾಕಬೇಕು ಅಂತ ನಂಗೆ ಐಡಿಯಾ ಇರಲಿಲ್ಲ. ಸೊ ಅದಕ್ಕೆ ನಾನು ಫೋಟೋಸ್ ಎಲ್ಲ ತಗೊಂಡಿಲ್ಲ. ಯಾವುದಾದ್ರೂ ಸಿಕ್ಕಿದ್ರೆ ನಾನು ಹಾಕ್ತೀನಿ. ದೆನ್ ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಕೊಳ್ಬೇಡಿ. ಆ್ಯಕ್ಚುಲಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ತೇನೆ ವಿಡಿಯೋ ನೋಡ್ತಿದ್ದಾರೆ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ನಿಮಗೇನಾದರೂ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಲೈಕ್ ಈ ಸ್ಕಿನ್ ಕೇರ್ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಡೌನ್. ಸೊ ನನಗದು ಗೊತ್ತಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಂತ ಹೇಳ್ತಾ ನಮ್ಮ ಈ ಭಾಷಣ ಮುಗಿಸ್ತಿದ್ದೀವಿ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್ ಎವ್ರಿ ಒನ್.